ಇಡೀ ದಿನ ಏನಾಯಿತು, ಸಂಕ್ಷಿಪ್ತ ಮತ್ತು ಸರಳ ಸುದ್ದಿಗಳ ಒಂದು ಚಿತ್ರಣವನ್ನು, ಕಂಪ್ಲೀಟ್ ಚಿತ್ರಣವನ್ನು ನಿಮಗೆ ಕೊಡೋದಿದೆ. ಮೊದಲಿಗೆ ಬಹುದೊಡ್ಡ ಇವತ್ತಿನ ಸುದ್ದಿ ಅಂದರೆ ಅದು ಧರ್ಮಸ್ಥಳ ಚಲೋ. BJP ಘಟಕ ರಾಜ್ಯಾಧ್ಯಕ್ಷರು ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಸಾಕಷ್ಟು ನಾಯಕರ ದಂಡು ಧರ್ಮಸ್ಥಳದಲ್ಲಿ ಬೀಡುಬಿಟ್ಟಿತ್ತು. ಒಂದು ಧರ್ಮಸ್ಥಳ ಚಲೋ ಸಮಾವೇಶ ಕೂಡ ಮಾಡಿದ್ರು. ನಿರೀಕ್ಷೆ ಇಟ್ಕೊಂಡಿದ್ರು 1 ಲಕ್ಷ ಜನ ಬರ್ತಾರೆ ಅಂತ. ಆದರೆ ನಿರೀಕ್ಷೆಗಿಂತ ಕಡಿಮೆ ಜನ ಬಂದಿದ್ರು. ಅಲ್ಲಿ ಬಹುಪಾಲು ಜನ ಚರ್ಚೆ ಮಾಡ್ತಿರೋ ಪ್ರಕಾರ ಮತ್ತು ಗ್ರೌಂಡ್ ರಿಪೋರ್ಟ್ ಪ್ರಕಾರ BJPಯ ಹೊರ ಜಿಲ್ಲೆಗಳಲ್ಲಿನ ಕಾರ್ಯಕರ್ತರು, ಬೆಂಬಲಿಗರು, ಆ ನಾಯಕರ ಬೆಂಬಲಿಗರು, ಅವ್ರ ಜೊತೆಯಲ್ಲಿ ಬಂದಂಥವ್ರು ಮತ್ತು ಕೆಲ ಸ್ವಸಹಾಯ ಸಂಘದ ಸದಸ್ಯರುಗಳು ಅಲ್ಲಿ ಬೀಡು ಬಿಟ್ಟಿದ್ರು. ಇಡೀ ಧರ್ಮಸ್ಥಳ ಕೇಸರಿಮಯ ಆಗಿತ್ತು. ಆ ಕೇಸರಿ ಬಾವುಟವನ್ನು ತಿರುಗಿಸುವ ಮೂಲಕ ತಮ್ಮ ಒಂದು ಬಲ ಪ್ರದರ್ಶನ ಮಾಡಿದ್ರು. ಇಡೀ ವೇದಿಕೆ ಮೇಲೆ BJPಯ ನಾಯಕರು, ಸಾಲು ಸಾಲು ನಾಯಕರು, ಅದು ವಿಜೇಂದ್ರ ಅವರು ಇರಬಹುದು, ಪ್ರಹ್ಲಾದ್ ಜೋಶಿ ಅವರು ಇರಬಹುದು, ಎಲ್ಲರೂ ಕೂಡ ಅಪಪ್ರಚಾರ ಮಾಡ್ತಿದೆ, ಕಾಂಗ್ರೆಸ್ ಷಡ್ಯಂತ್ರ ಆಗಿದೆ. ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಷಡ್ಯಂತ್ರದ ಹಿಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ, ಈ ಸರ್ಕಾರ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರು. ವೇದಿಕೆಯ ಮೇಲೆ ಇಷ್ಟೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲೇ ಕರಾವಳಿ ಭಾಗದ ನಾಯಕರು, ಮಾಜಿ ಸಚಿವರು, ಮಾಜಿ ಸಂಸದರುಗಳು ಒಂದಷ್ಟು ಜನರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಕಾರಣಕ್ಕೋಸ್ಕರನೇ ಬೇಸರದಿಂದ ವೇದಿಕೆ ಇಳಿದು ಕೆಳಕ್ಕೆ ಹೋದಂತಹ ನಾಯಕರ ಪಟ್ಟಿ ಕೂಡ ಈಗ ಚರ್ಚೆ ಆಗ್ತಿದೆ. ಮಾಜಿ ಸಚಿವ ಸುನೀಲ್ ಕುಮಾರ್ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಸದಾನಂದ ಗೌಡರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಕೇಂದ್ರದ ಮಾಜಿ ಸಚಿವರು, ಮಾಜಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಇದೆಲ್ಲದರ ಜೊತೆಯಲ್ಲಿ ಒಂದಂತೂ ಚರ್ಚೆ ಆಗ್ತಿರುವಂಥದ್ದು, ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದರು. BJPಗರೇ, ನಿಮ್ಮ ಬದ್ಧತೆ ಈಗಲೂ ಪ್ರದರ್ಶಿಸಬೇಕು. 2023ರಲ್ಲಿ ಇಂಥದ್ದೇ ಒಂದು ವೇದಿಕೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಆಡಿದ್ರು. ಸುನೀಲ್ ಕುಮಾರ್ ಅವರಿಗೆ ಗೊತ್ತು ಸೌಜನ್ಯ ಪ್ರಕರಣದ ರೂವಾರಿಗಳು ಯಾರು ಅಂತ. ಆ ತಪ್ಪು ಮಾಡಿದವರು, ಕೊಲೆ ಮಾಡಿದವರು, ಆ ಆರೋಪದಲ್ಲಿ ಭಾಗಿಯಾದವರು, ಆ ವಿಷಯವನ್ನು ಏನಾದ್ರೂ ಸುನೀಲ್ ಕುಮಾರ್ ಅವರು ಹೇಳಿದ್ರೆ ಇಡೀ ಪಕ್ಷ ಜೊತೆಲಿ ನಿಲ್ಲುತ್ತೆ, ಮತ್ತೆ ಮುಖ್ಯಮಂತ್ರಿ, ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡುತ್ತೆ ಈ ಪ್ರಕರಣದ ತನಿಖೆಗೆ ಮತ್ತೆ ಅವಕಾಶ ಕೊಡಿ, ಮರುತನಿಖೆ ಆಗಬೇಕು, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಪ್ರತಿಪಾದನೆ ಮಾಡಿದ್ರು. ಆ ವಿಡಿಯೋ ಕೂಡ ಇವತ್ತು ವೈರಲ್ ಆಯಿತು. ಇದ್ರ ಜೊತೆಯಲ್ಲಿ ಇದಾದ ಮೇಲೆ ಇಡೀ ಪಕ್ಷ ಅಲ್ಲ, ಕೇವಲ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ನಂತರದಲ್ಲಿ ಆ ಭಾಗದ ಸಂಸದ ಚೌಟಾ ಅವರು ಮತ್ತು ಆ ಭಾಗದ ಸ್ಥಳೀಯ ಶಾಸಕ ಪೂಂಜಾ ಅವರು, ಜೊತೆಯಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ್ರು ಕೂಡ ಒಟ್ಟಿಗೆ ಸೌಜನ್ಯ ಅವರ ಮನೆಗೆ ಭೇಟಿ ಕೊಟ್ಟರು. ಆ ಸೌಜನ್ಯ ಅವರ ತಾಯಿ ಮುಂದೆ ಕೂತು ಆಕೆಗೆ ಒಂದು ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕುಸುಮಾವತಿಯವರು, ಸೌಜನ್ಯ ಅವರ ತಾಯಿ, ಕಣ್ಣೀರಿಟ್ಕೊಂಡು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ನೋಡಿ ಸರ್, ನನ್ನ ಮಗಳ ಹೆಸರಿಟ್ಕೊಂಡು ಆಕೆಯ ಈ ಹತ್ಯೆಯ ಕೇಸನ್ನು ಇಟ್ಕೊಂಡು ನಾನು ಹಣ ಮಾಡ್ಕೊತಿದ್ದೀನಿ ಅಂತ ನಿಮ್ಮದೇ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ನಮ್ಮ ನೋವಿಗೆ ಬೆಲೆ ಇಲ್ವಾ, ಅದಕ್ಕೆ ನ್ಯಾಯ ಇಲ್ವಾ, ಅದಕ್ಕೆ ಸತ್ಯ ಇಲ್ವಾ, ನಾನೀಗ ಮಾತಾಡಿದ್ರೂ ಕೂಡ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಮಾತನ್ನು ಹೇಳಿದ್ರು. ವಿಜೇಂದ್ರ ಅವರು ಕೂಡ ಅದನ್ನು ಕೇಳ್ತಾ ಇದ್ರು. ಅದೇ ಸಂದರ್ಭ ಮತ್ತೂ ಒಂದು ಚರ್ಚೆ ಆಗುತ್ತೆ. ನೋಡಿ, ಇಂತಿಂತಾವರು ಭಾಗಿಯಾಗಿರೋ ಸಾಧ್ಯತೆ ಇದೆ, ಯಾಕಂದರೆ ನನ್ನ ಮನೆಯ ಹಿರಿಕರಿಗೆ ಎಚ್ಚರಿಕೆಯಿಂದ ಇರಿ, ಈ ಕೇಸನ್ನು ಇಲ್ಲಿಗೆ ಮುಗಿಸಿ ಅಂತ ಹೇಳಿದ್ರು. ಇವೆಲ್ಲವೂ ನೋಡಿದ ಮೇಲೂ ಕೂಡ ನನಗೆ ನ್ಯಾಯ ಸಿಗುತ್ತಾ, ನೀವೆಲ್ಲ ಬರ್ತಿದ್ದೀರಿ ಅನ್ನುವಂತಹ ಮಾತನ್ನು ಚರ್ಚೆ ಮಾಡಿದಾಗ ಖುದ್ದು ವಿಜೇಂದ್ರ ಅವರು ಹೇಳಿದ್ದು ಒಂದೇ ಮಾತು, ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ, ಕೋರ್ಟ್ ಖರ್ಚಿಗೆ ಏನಾಗುತ್ತೋ ಅದೆಲ್ಲವನ್ನು ಪಕ್ಷ ಅಥವಾ ವೈಯಕ್ತಿಕವಾಗಿ ತಾನೇ ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದರ ಜೊತೆಯಲ್ಲಿ ಇಡೀ ವೇದಿಕೆ ಮೇಲೆ ಬಣ ರಾಜಕೀಯದ ಚಿತ್ರಣ ಕೂಡ ಕ್ಲೀನಾಗಿ ಕಾಣಿಸುತ್ತೆ. RSS ಬಣ, ಯಡಿಯೂರಪ್ಪ ಬಣ, ಈ ಎರಡೂ ಬಣಗಳ ಮಧ್ಯೆ ಒಂದಷ್ಟು ಸಂಘರ್ಷ ಆಗಿದೆ. ಆಂತರಿಕ ಬಿಕ್ಕಟ್ಟು ಇನ್ನೂ ಕಮ್ಮಿ ಆಗಿಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗಿದೆ. ಎಲ್ಲರೂ ಕೂಡ ಕ್ಷೇತ್ರಕ್ಕೆ ಹೋದ್ರು, ಮಂಜುನಾಥನ ದರ್ಶನ ಮಾಡಿಕೊಂಡ್ರು, ಬಂದ್ರು, ವೇದಿಕೆ ಮೇಲೆ ಸಾಕಷ್ಟು ಮಾತಾಡಿದ್ರು. ಇಷ್ಟೂ ಕೂಡ ಆಯಿತು. ಎರಡನೇ ವಿಚಾರ, ಬಹುಮುಖ್ಯವಾದಂತಹ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಾನು ಕೂಡ ಹಿಂದೂಗಳು ರಾಜಕೀಯ ಮಾಡೋದಲ್ಲ, BJP ವಿರುದ್ಧ ಹಿಂದುತ್ವದ ರಾಜಕಾರಣ ಆ ಥರ ಮಾಡುವಂಥದ್ದು ಸರಿಯಲ್ಲ ಇಂಥ ಪ್ರಕರಣಗಳಲ್ಲಿ ಅನ್ನೋ ಮೂಲಕ ಒಂದು ಟೀಕೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಕಾರಣ ಇಷ್ಟೇ, ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನುವಂತಹ ಟೀಕೆಗೆ ಒಳಗಾಗಿದ್ದಂತಹ ಸಿದ್ದರಾಮಯ್ಯ ಅವರು ನಾನು ಕೂಡ ಹಿಂದೂ ಅಂತ ಬಹಿರಂಗ ಹೇಳಿಕೆ ಕೊಡೋ ಮೂಲಕ
ಸಿದ್ದರಾಮಯ್ಯ ಮಜಾವಾದಿ, ಯಾವಾಗಲೂ ಮುಸಲ್ಮಾನರ ಓಲೈಕೆ ಮಾಡ್ತಾರೆ, ಹಿಂದೂ ದೇಗುಲಗಳನ್ನು ಅಪವಿತ್ರ ಮಾಡ್ತಿದ್ದೀರಾ, ಹೀಗೆ ಸಾಲು ಸಾಲು ಆರೋಪಗಳ ಬಳಿಕ ಮೊದಲ ಬಾರಿಗೆ ಹಿಂದೂ ವಿಚಾರದಲ್ಲಿ ತಮ್ಮನ್ನು ತಾವು ಸಿದ್ದರಾಮಯ್ಯ ಅವರು ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಸಿದ್ದರಾಮನ ಹುಂಡಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು. ಈ ವೇಳೆ ಬಿಜೆಪಿಗರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿಗರಿಗೆ ಸುಳ್ಳು ಹೇಳುವುದನ್ನು ಬಿಟ್ಟು ಬೇರೇನೂ ಗೊತ್ತಿಲ್ಲ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿದ್ದಾರೆ, ಮಾಡಲಿ, ಆದ್ದರಿಂದ ರಾಜಕೀಯ ಲಾಭ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಏನೂ ಸಿಗುವುದಿಲ್ಲ. ಯಾಕಂದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರುವಂಥವರು ಬಿಜೆಪಿಗರೇ. ಆ ಕ್ಷೇತ್ರದ ಬಗ್ಗೆ ನಮಗೂ ಕೂಡ ಗೌರವ ಇದೆ, ಮಂಜುನಾಥೇಶ್ವರನ ಬಗ್ಗೆಯೂ ಗೌರವ ಇದೆ. SIT ರಚನೆ ಆದ ಪ್ರಾರಂಭದಲ್ಲಿ ಏಕೆ ಮಾತಾಡಲಿಲ್ಲ, ಇವರು ವಿರೋಧ ವ್ಯಕ್ತಪಡಿಸಲಿಲ್ಲ? ಹಲವು ದಿನಗಳ ಬಳಿಕ ಏನೂ ಸಿಕ್ತಿಲ್ಲ ಅನ್ನೋದು ಗೊತ್ತಾದ ಮೇಲೆ ಧರ್ಮಸ್ಥಳ ಯಾತ್ರೆ ಮಾಡೋಕೆ ಶುರು ಮಾಡಿದ್ರು. ಇದು ಡೋಂಗಿತನ ಅಲ್ವಾ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರು ಪ್ರಶ್ನಿಸಿದ್ದಾರೆ. ಮೂರನೇ ಸುದ್ದಿ, ಬಸನಗೌಡ ಪಾಟೀಲ್ ಯತ್ನಾಳರು ಕೊಟ್ಟಂತಹ ಹೇಳಿಕೆ, ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಮತ್ತು BRP ಪಾರ್ಟಿ ಕಟ್ತೀನಿ ಅಂತ ಹೇಳ್ಕೊಂಡಿರುವಂತಹ ಮತ್ತು ಆ ಬಗ್ಗೆ ಚರ್ಚೆ ಆಗ್ತಿರುವಂತಹ ನಾಯಕ, ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕ, ಉತ್ತರ ಕರ್ನಾಟಕದಲ್ಲಿ ಬಹುದೊಡ್ಡ ಹೆಸರು ಕೂಡ, ಬಹುದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂತಹ ಉತ್ತರ ಕರ್ನಾಟಕದ ನಾಯಕರ ಪೈಕಿ ಯತ್ನಾಳರು ಕೂಡ ಒಬ್ರು. ಅವರು ಒಂದು ಮಾತನ್ನು ಹೇಳಿದ್ರು. ಈಗಾಗಲೇ DK ಶಿವಕುಮಾರ್ ಅವರು ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಬಿಜೆಪಿ ಜೊತೆಯಲ್ಲಿ. ಅವರು ದೆಹಲಿ ಮಟ್ಟದಲ್ಲಿ ಮಹತ್ವದ ಮಾತುಕತೆ ನಡೆಸ್ಕೊಂಡ್ ಬಂದಿದ್ದಾರೆ. ಆದರೆ ಅವರಿಗೂ ಗೊತ್ತು, ಬಿಜೆಪಿ ಹೈಕಮಾಂಡ್ಗೂ ಗೊತ್ತು, DK ಶಿವಕುಮಾರ್ ಅವರ ಜೊತೆಯಲ್ಲಿ ಸಾಕಷ್ಟು ಶಾಸಕರು ಬರೋದಿಲ್ಲ ಅಂತ. ಆದರೆ ಚರ್ಚೆ ಆಗಿರೋದೇನು, 60ರಿಂದ 70 ಶಾಸಕರು ಕಾಂಗ್ರೆಸ್ ತೊರೆದು DK ಶಿವಕುಮಾರ್ ಅವರ ಜೊತೆಯಲ್ಲಿ ಬಿಜೆಪಿಗೆ ಬರ್ತಾರೆ. DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದರೆ ಬಿಜೆಪಿಯ ವಿಜಯೇಂದ್ರ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳೆಲ್ಲ ನಡೆದಿದೆ ಅನ್ನುವಂಥ ಮಾತನ್ನ ಹೇಳಿದರು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ CM ಸ್ಥಾನ ಸಿಗದೆ ಹೋದ್ರೆ DCM DK ಶಿವಕುಮಾರ್ ಕಮಲ ಹಿಡಿತಾರೆ ಅನ್ನುವಂತಹ ಚರ್ಚೆ ಕೇಳಿ ಬರ್ತಿದೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು ಈ ಹೇಳಿಕೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಸ್ಫೋಟಕ ರಹಸ್ಯವೊಂದನ್ನು ಬಾಯ್ಬಿಟ್ಟಿದ್ದಾರೆ. DK ಶಿವಕುಮಾರ್ ವಿಜೇಂದ್ರ ನಡುವೆ ಈ ಒಪ್ಪಂದವೂ ಆಗಿತ್ತಂತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ತಮಗೆ 60ರಿಂದ 70 ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ರು. ಆದರೆ ಆಂತರಿಕ ವರದಿ ಪ್ರಕಾರ ಅವರೊಂದಿಗೆ 10ರಿಂದ 12 ಶಾಸಕರು ಇಲ್ಲದಿರುವುದು ಮಾಹಿತಿ. ಅಂಥದ್ದೊಂದು ಮಾಹಿತಿ ಬಿಜೆಪಿ ಹೈಕಮಾಂಡ್ಗೆ ಸಿಕ್ಕಿದೆ. ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಅವರು ಕೂಡ DK ಶಿವಕುಮಾರ್ ಅವರೊಂದಿಗೆ ಇರೋದಿಲ್ಲ ಎಂಬ ಮಾತುಗಳು ಕೇಳಿ ಬಂದವು. ಹೀಗಾಗಿ ಸುಮ್ಮನಾದ್ರು. ವಿಜಯೇಂದ್ರ ಶಿವಕುಮಾರ್ ಒಂದಾದ್ರೆ ಕರ್ನಾಟಕವನ್ನೇ ಮಾರಿ ಬಿಡ್ತಾರೆ ಅಂತ ಯತ್ನಾಳರು ಟೀಕಿಸಿದ್ದಾರೆ. ಇದು ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಬಹುಮುಖ್ಯ ಚರ್ಚೆ. ಯಾಕಂದ್ರೆ ಹುಟ್ಟ ಕಾಂಗ್ರೆಸ್ಸಿಗ ಅನ್ನುವಂತಹ DK ಶಿವಕುಮಾರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥದ್ದು ಒಂದಾದ್ರೆ, ಮತ್ತೊಂದು ಅವ್ರ ಜೊತೆ ಎಷ್ಟು ಜನ ಹೋಗ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತಲ್ವಾ. ಇನ್ನು 4ನೇ ಸುದ್ದಿ, KN ರಾಜಣ್ಣ ಅವರು ತನ್ನನ್ನು ಯಾಕೆ ವಜಾಗೊಳಿಸಿದ್ರು ಅನ್ನುವಂತಹ ಕಾರಣ ಕೊಡುವಲ್ಲಿ ಸಾಕಷ್ಟು ಪಟ್ಟಿ ಕೊಟ್ಟಿದ್ದಾರೆ. ಸಂಪುಟದಿಂದ KN ರಾಜಣ್ಣ ವಜಾ ಮಾಡಿದ್ದಕ್ಕೆ ಕೇವಲ ಮತಗಳ್ಳತನದ ಬಗ್ಗೆ ಅವರು ನೀಡಿದ್ದ ಹೇಳಿಕೆ ಕಾರಣವಲ್ಲ, ಬೇರೆ ಕಾರಣವೂ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನ ಸ್ವತಃ ರಾಜಣ್ಣ ಅವರೇ ಒಪ್ಪಿಕೊಂಡಿದ್ದಾರೆ. ನಾನು ಹನಿ ಟ್ರಾಪ್ ಪ್ರಯತ್ನದ ಬಗ್ಗೆಯೂ ಹೇಳಿದ್ದೆ, ಇಷ್ಟು DCMಗಳಾಗಬೇಕು ಅಂತಲೂ ಹೇಳಿದ್ದೆ, ಸಂಪುಟದಿಂದ ವಜಾ ಮಾಡುವುದಕ್ಕೆ ಇದೆಲ್ಲ ಕಾರಣ ಅನಿಸುತ್ತೆ, ಹೀಗಂತ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ KN ರಾಜಣ್ಣ ಅವರು ಕೊಟ್ಟಿದ್ದಾರೆ. ಸಂಪುಟಕ್ಕೆ ಸೇರಿಸಿ ಅಂತ ನಾನು ದೆಹಲಿಗೆ ಹೋಗಿದ್ನ, ನನಗೇನು ಮಂತ್ರಿ ಸ್ಥಾನದ ಅಗತ್ಯತೆ ಏನೂ ಇಲ್ಲ, ಸಂದರ್ಭ ಬಂದಾಗ ಮತ್ತೆ ಅಧಿಕಾರ ಬಂದೇ ಬರುತ್ತದೆ. ಸತ್ಯ ಹರಿಶ್ಚಂದ್ರನಿಗೆ ಏನಾಯ್ತು, ಅಂತಿಮವಾಗಿ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ, ಅಸತ್ಯ ಅಪ್ರಾಮಾಣಿಕತೆಗೆ ಆಯಸ್ಸಿರುವುದಿಲ್ಲ. DK ಶಿವಕುಮಾರ್ ಅವರು ಏನ್ ಬೇಕಾದ್ರೂ ಹೇಳಬಹುದು, ಹೇಗೆ ಬೇಕಾದ್ರೂ ನಡೆಯಬಹುದು. ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇರುತ್ತದೆ, ಅವರು ಏನು ಹೇಳಿದ್ರು ಅರಗಿಸಿಕೊಳ್ಳುವ ಶಕ್ತಿ ಇರುತ್ತದೆ, ಅದು ಅವರ ಸಾಮರ್ಥ್ಯ. ಎಲ್ಲವನ್ನ ಜನ ತೀರ್ಮಾನ ಮಾಡ್ತಾರೆ, ಸತ್ಯ ಗೆಲ್ಲುತ್ತೆ, ಸತ್ಯಮೇವ ಜಯತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಬ್ಬ ದಮನಿತ ಸಮುದಾಯದ ನಾಯಕನನ್ನ ಅಗೌರವದಿಂದ ಕೆಳಗಿಳಿಸಿದ್ದು ಅಥವಾ ವಜಾಗೊಳಿಸಿದ್ದು ಕೂಡ ಬಹುದೊಡ್ಡ ಚರ್ಚೆ ಆಗ್ತಿರುವಂತಹ ವಿಚಾರ. ಅದರಲ್ಲೂ ಅಹಿಂದ ಅನ್ನುವಂತಹ ಕಾಂಗ್ರೆಸ್ನಲ್ಲೇ ಆ ಅಹಿಂದ ಕೋಟದ ನಾಯಕರಿಗೆ ಇಂತಹ ಅಪಮಾನ ಮತ್ತು ಅಗೌರವದ ಒಂದು ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಚರ್ಚೆಗಳು ನಡೀತಿದೆ. ಕೆಲವೇ ದಿನಗಳು, ಒಂದು ವಾರದಲ್ಲಿ ಹೈಕಮಾಂಡ್ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ರಾಜಣ್ಣ ಅವರು ದೆಹಲಿಗೆ ಹೋಗಿ ದೂರಿನ ಪಟ್ಟಿಯನ್ನು ಕೊಟ್ಟು ಮತ್ತೊಂದು ಅವಕಾಶ ಕೋರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಚರ್ಚೆ. ಇನ್ನು 5ನೇ ಸುದ್ದಿ, ಸಚಿವ ಸಿದ್ದರಾಮಯ್ಯ ಅವರ ಆಪ್ತ ಮತ್ತು ಕುಮಾರಸ್ವಾಮಿ ಅವರ ಒಂದು ಕಾಲದ ಮಿತ್ರ ಜಮೀರ್ ಅಹಮದ್ ಖಾನ್ ಅವರಿಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು 2 ಕೋಟಿ ಸಾಲ ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆ.
ಯಾಕಂದರೆ ಇಂಥದ್ದೊಂದು ಮಾಹಿತಿಯನ್ನು ತನಿಖೆಯಲ್ಲಿ ಖುದ್ದು ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು. ಆರ್ಥಿಕ ಸಂಕಷ್ಟದಲ್ಲಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಖ್ಯಾತ ನಟಿ ರಾಧಿಕಾ ಕುಮಾರಸ್ವಾಮಿ ಸಾಲ ಕೊಟ್ಟಿದ್ದರಂತೆ. ದಶಕದ ಹಿಂದೆ 2 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದು ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿದೆ. ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ವಸತಿ ಸಚಿವ ಜಮೀರ್ ಆದಾಯದ ಮೂಲಗಳ ಪರಿಶೀಲನೆ ಮಾಡಿತ್ತು. ಆ ವೇಳೆ ಸಾಲ ಕೊಟ್ಟವರ ಪಟ್ಟಿ ಸಿಕ್ಕಿದೆ. ಇದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರು ಉಲ್ಲೇಖವಾಗಿತ್ತು. ಈ ಹಿನ್ನೆಲೆ ನೋಟಿಸ್ ನೀಡಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ವಿವರಣೆ ಸಹ ಪಡೆದುಕೊಂಡಿದ್ದಾರೆ. ಸಚಿವ ಜಮೀರ್ ಅವರಿಗೆ ಸಾಲ ಕೊಟ್ಟಿದ್ದನ್ನು ಒಪ್ಪಿಕೊಂಡು ಅಧಿಕೃತ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ. ಇನ್ನು 6ನೇ ಸುದ್ದಿ, 52 ವರ್ಷದ ಒಬ್ಬ ಕ್ಯಾಬ್ ಚಾಲಕ ಲಿವಿಂಗ್ ಟುಗೆದರ್ನಲ್ಲಿದ್ದಂತಹ ಪ್ರೇಯಸಿಯನ್ನ, 26 ವರ್ಷದ ಪ್ರೇಯಸಿಯನ್ನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಅದೆಷ್ಟು ನೀಚತನದ ಒಂದು ಪ್ರಕರಣ ಇದು ಅಂದರೆ ನೋಡಿ, ಇವತ್ತು ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಸಿಗ್ತಿಲ್ಲ ಅನ್ನುವಂತಹ ದೊಡ್ಡ ಸಮಸ್ಯೆಯಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆಕೆ ಕೂಡ ವಿಧವೆ, ಆಕೆ ಕೂಡ ಒಪ್ಪಿ ಅವನ ಜೊತೆಲಿ ಒಂದು ಸಹಜೀವನ ನಡೆಸ್ತಿದ್ಲು. ಏಕಾಏಕಿ ಅದೊಂದು ದೃಶ್ಯ ನೋಡಿದ ಕೂಡಲೇ ಅವನಿಗೇನಾಯ್ತೋ ಏನೋ, ಆಕೆಗೆ ಒಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. 5 ಲೀಟರ್ ಪೆಟ್ರೋಲ್ ಸುರಿದಿದ್ದಾನೆ. ಎಲ್ಲಿ, ಯಾರು, ಏನು ನೋಡಿ. 52 ವರ್ಷದ ಕ್ಯಾಬ್ ಚಾಲಕ ವಿಠಲ್ ಎಂಬಾತನು ತನ್ನ 26 ವರ್ಷದ ವಿಧವೆ ಪ್ರೇಯಸಿಯನ್ನ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ ಘಟನೆ ನಡೆದಿದೆ. ವ್ಯಕ್ತಿಗೆ ಈಗಾಗಲೇ 2 ಮದುವೆ ಆಗಿದ್ರೂ ಸಹ 26 ವರ್ಷದ ವನಜಾಕ್ಷಿ ಎಂಬ ಯುವತಿಯ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದ. ವೃದ್ಧ ವಯಸ್ಸಿನ ಅಥವಾ ಮಧ್ಯ ವಯಸ್ಸಿನ ವಿಠಲ ಹಾಗೂ ಯುವತಿ ವನಜಾಕ್ಷಿ ಕಳೆದ 3-4 ವರ್ಷಗಳಿಂದ ಆನೇಕಲ್ ಬಳಿಯ ಮಳೆನಲ್ಲ ಸಂದ್ರ ಗ್ರಾಮದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿದ್ದರು. ಇವರ ನಡುವೆ ಸೌಹಾರ್ದತೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವನಜಾಕ್ಷಿ ಬೇರೆ ರೀತಿ ವರ್ತನೆ ತೋರಿದ್ದು ಅದೇ ಗ್ರಾಮದಲ್ಲಿನ ಮತ್ತೊಬ್ಬ ಯುವಕನೊಂದಿಗೆ ಸಲುಗೆ ಬೆಳೆಸಿದ್ದಳು ಎನ್ನಲಾಗಿದೆ. ಸತ್ಯಾಸತ್ಯತೆ ಗೊತ್ತಾಗಬೇಕು. ಈ ವಿಷಯದಿಂದ ವಿಠಲ ಬೇಸತ್ತು ಹೋಗಿದ್ರು. ವಿಠಲ ಮತ್ತು ವನಜಾಕ್ಷಿಯ ನಡುವೆ ಈ ತೀವ್ರ ಜಗಳ ನಡೆಯುತ್ತಿದ್ದು ಕೊನೆಗೆ ಆಗಸ್ಟ್ 30ರಂದು ವನಜಾಕ್ಷಿ ಬನ್ನೇರುಘಟ್ಟದಿಂದ ಬಸವನಪುರಕ್ಕೆ ತನ್ನ ಹೊಸ ಸ್ನೇಹಿತನೊಂದಿಗೆ ಸ್ಯಾಂಟ್ರೋ ಕಾರಿನಲ್ಲಿ ಹೋಗ್ತಾ ಇದ್ಲು. ಈ ವೇಳೆ ವಿಠಲ ಅವರಿಬ್ಬರನ್ನು ಹಿಂಬಾಲಿಸಿ ಕಾರನ್ನು ಅಡ್ಡಗಟ್ಟಿ 5 ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ್ದ. ಆದರೆ ವನಜಾಕ್ಷಿ ಮತ್ತು ಆಕೆಯ ಸ್ನೇಹಿತ ಕಾರಿನಿಂದ ಓಡಿ ಹೋದ್ರು. ವಿಠಲ ವನಜಾಕ್ಷಿಯನ್ನು ಹಿಂಬಾಲಿಸಿ ಆಕೆಯ ಮೇಲೆ ಪೆಟ್ರೋಲ್ ಎರಚಿ ಲೈಟರ್ ಮೂಲಕ ಬೆಂಕಿ ಹಚ್ಚಿದ್ದಾನೆ. 60% ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದ ವನಜಾಕ್ಷಿಯನ್ನು ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾಳೆ. ನಾಚಿಕೆ ಆಗಬೇಕು. ಏನೇ ಇರಬಹುದು, ಗಂಡಸು ಅನ್ನುವಂತಹ ಒಬ್ಬ, ಆಕೆಗೂ ಅವನಿಗೂ 2 ಮದುವೆ ಆಗಿತ್ತು. ಆಕೆ ಯಾವ ಕಾರಣಕ್ಕೆ ಹೋಗಿದ್ಲೋ, ಏನಾಗಿತ್ತೋ ಅದು ಬೇರೆ ಪ್ರಶ್ನೆ. ಕೂತು ಮಾತಾಡ್ಕೋಬಹುದಿತ್ತು, ಅಥವಾ ನಿನ್ನ ಸಹವಾಸವೇ ಬೇಡ ಅಂತಲೇನು ಹೋಗ್ಬೋದಿತ್ತು. ಆದರೆ ಒಂದು ಹೆಣ್ಮಗಳನ್ನು ಪೆಟ್ರೋಲ್ ಸುರಿದು ಕೊಲ್ಲುವಂಥದ್ದು ಇವನೇ ಸಾಚ ಆಗಿದ್ದಿದ್ರೆ ಆ ಹೆಣ್ಮಗಳ ಬಗ್ಗೆ ಚರ್ಚೆ ಮಾಡ್ಬೋದಿತ್ತು, ಪ್ರಶ್ನೆ ಮಾಡಬಹುದಿತ್ತು. ಆದರೆ ಆ ಹೆಣ್ಮಗಳನ್ನು ಕೊಲ್ಲೋದಕ್ಕೆ ಇವನಿಗೇನಿತ್ತು ಅರ್ಹತೆ? ಕಾನೂನು ಸರಿಯಾದ ರೀತಿಯಲ್ಲಿ ಟೈಟ್ ಮಾಡುತ್ತೆ, ಗೊತ್ತಾಗತ್ತೆ ಇಂತಹ ಕೆಲಸಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು. ಇನ್ನು 7ನೇ ಸುದ್ದಿ, ಡೆವಿಲ್ ಬಗ್ಗೆ, ದರ್ಶನ್ ಬಗ್ಗೆ, ತಮ್ಮ ಒಂದು ಕಾಲದ ಮಿತ್ರ, ಇವತ್ತು ಕೂಡ ಮಿತ್ರನೇ ಇರಬಹುದು, ದರ್ಶನ್ ಬಗ್ಗೆ ಸುದೀಪ್ ಅವರು ಮಹತ್ವದ ಮಾತನ್ನ ಹೇಳಿದ್ದಾರೆ. ಸೂರ್ಯ ಚಂದ್ರ ಒಟ್ಟಿಗೆ ಇರೋದಿಲ್ಲ, ನಾವು ಹಾಗೆ ಇರ್ತೀವಿ, ಆದರೆ ನಾವೇನು ಸಣ್ಣವರಲ್ಲ, ದೊಡ್ಡವರಿದ್ದೀವಿ, ನಾವು ಒಳ್ಳೆ ಬಾಂಧವ್ಯ ಇದ್ದೇ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಮಾತಾಡಿದ್ದಾರೆ. ನಟ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗುತ್ತಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ರದ್ದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ದಾರೆ. ಈ ಬಗ್ಗೆ ನಟ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸುದೀಪ್ ಸುದ್ದಿಗೋಷ್ಠಿ ನಡೆಸಿದ್ರು. ಹೊಸ ಸಿನಿಮಾ ಮತ್ತು ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡುತ್ತಾ ದರ್ಶನ್ ಕುರಿತು ಹೇಳಿಕೆ ನೀಡಿದ್ದಾರೆ. ಕಿಚ್ಚ ಸುದೀಪ್ ದರ್ಶನ್ ಅವರು ಡೆವಿಲ್ ಚಿತ್ರಕ್ಕೆ ಯಶಸ್ಸು ಹಾರೈಸಿದ್ದಾರೆ. ಖಂಡಿತ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ, ಯಾವುದೇ ಚಿತ್ರವಾಗಿದ್ದರೂ ಯಶಸ್ವಿಯಾಗಬೇಕು. ಅವರು ಈಗ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ, ನೋವು ಅವರಿಗಿದೆ, ಅವರ ಅಭಿಮಾನಿಗಳಿಗಿದೆ. ಇಂತಹ ಸಮಯದಲ್ಲಿ ನಾವು ಹೆಚ್ಚು ಮಾತನಾಡುವುದು ಸರಿಯಲ್ಲ ಎಂದು ಅವರಿಬ್ಬರ ಸ್ನೇಹ ಹದಗೆಟ್ಟಿದ್ದರೂ ಕೂಡ ಚಿತ್ರಕ್ಕೆ ಸುದೀಪ್ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ವೈಯಕ್ತಿಕವಾಗಿ ಯಾರದ್ದೇ ವಿಚಾರದಲ್ಲಿ ತಲೆ ಹಾಕುವುದಿಲ್ಲ. ಕೆಲವೊಮ್ಮೆ ನಾವು ಮಾತನಾಡಿದರೆ ಅದು ಅಂತರ ಸೃಷ್ಟಿ ಮಾಡಬಹುದು. ನಾನು ದರ್ಶನ್ ಜೊತೆಗೆ ಒಳ್ಳೆಯ ಕ್ಷಣಗಳನ್ನು ಕಳೆದಿದ್ದೇನೆ. ಏನಾಯಿತು, ಏಕೆ ದೂರವಿದ್ದೇವೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗಬೇಕಿದೆ. ನಮಗೆ ಗೊತ್ತಿದೆ ಅವೆಲ್ಲ ಉತ್ತರ ಕೂಡ. ಸೂರ್ಯ ಚಂದ್ರ ಇಬ್ಬರು ಅಲ್ಲಲ್ಲೇ ಇದ್ರೆ ಚಂದ. ನಾವೇನು ಚಿಕ್ಕ ಹುಡುಗರಲ್ಲ,
ಹಾಗೆಯೇ ನಾವು ಕೂಡ ಪ್ರತ್ಯೇಕವಾಗಿ ನಮ್ಮ ಬದುಕಿನಲ್ಲಿ ನಿರತರಾಗಿದ್ದೇವೆ ಎಂದು ಸಮನ್ವಯ ಭಾವನೆ ವ್ಯಕ್ತಪಡಿಸಿದ್ದಾರೆ ಸುದೀಪ್. ಇನ್ನೊಂದು ಹಾಸ್ಯಾಸ್ಪದ ಅನುಭವವನ್ನು ಸುದೀಪ್ ಹಂಚಿಕೊಂಡಿದ್ದಾರೆ. ನನಗೆ ಪೌರಾಣಿಕ ಪಾತ್ರ ಮಾಡೋದು ಅಂದರೆ ನನಗೆ ಇಷ್ಟ, ಆದರೆ ಕುದುರೆ ಓಡಿಸೋದು ಅಂದರೆ ನನಗೆ ಆಗಲ್ಲ. ಬ್ರೇಕ್ ಯಾವುದು, ಕ್ಲಚ್ ಯಾವುದು ಅಂತ ಗೊತ್ತಿದ್ರೆ ಓಡಿಸಬಹುದು, ಇದು ಯಾವುದೂ ಗೊತ್ತಿಲ್ಲದೆ ಓಡಿಸಿದ್ರೆ ಸಮಸ್ಯೆ ಆಗುತ್ತೆ. ಹಿಂದೆ ನನಗೆ ಒಂದು ಅನುಭವ ಆಗಿತ್ತು. ದರ್ಶನ್ ಫಾರ್ಮ್ ಹೌಸ್ಗೆ ಹೋಗಿದ್ದೆ. ಈ ವೇಳೆ ದರ್ಶನ್ ಕುದುರೆ ಹತ್ತು ಅಂದ. ನಿನ್ನ ಕುದುರೆ ಸಹವಾಸ ಬೇಡ ಅಂದಿದ್ದೆ, ಆದರೂ ಒತ್ತಾಯಕ್ಕೆ ಹತ್ತಿದ್ದೆ. ಅದು ಓಡಿ ಹೋಗಿ ಬೀಳಿಸಿಬಿಡ್ತು. ಇದಾದ ಮೇಲೆ ಕುದುರೆಯನ್ನೇ ಹತ್ತಬಾರದು ಅಂತ ಡಿಸೈಡ್ ಮಾಡಿಬಿಟ್ಟೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ದೊಡ್ಡದು. ಅವರಿಬ್ಬರ ಮಧ್ಯೆ ಯಾವುದೋ ಸಣ್ಣ ಸಣ್ಣ ವಿಚಾರಕ್ಕೆ ಚರ್ಚೆ ಆಗುತ್ತೆ ಅಥವಾ ಜಗಳ ಆಗುತ್ತೆ. ನಿಜಕ್ಕೂ ಈ ಇಬ್ಬರು ನಾಯಕರ ಸ್ನೇಹ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡಿದ ಮೇಲೂ ಕೂಡ ಈ ಅಭಿಮಾನಿಗಳು ಕಚ್ಚಾಡಬಾರ್ದು ಮತ್ತು ಕಿರ್ಚಾಡಬಾರ್ದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರಿಗೊಬ್ರು ಪರಸ್ಪರ ಕೆಟ್ಟ ಕೆಟ್ಟ ಕಮೆಂಟ್ಗಳು ಹಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗಿದೆ. ಆದರೆ ಇಬ್ಬರೂ ಕೂಡ ಸ್ನೇಹದಿಂದ ಇದ್ದರೆ, ಸುದೀಪ್ ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್, ಈ ಇಂಡಸ್ಟ್ರಿ ಬೇರೆ ಲೆಕ್ಕಕ್ಕೆ ಹೋಗುತ್ತೆ. ಬೇರೆ ಇಂಡಸ್ಟ್ರಿಗಳು ನಮ್ಮನ್ನು ಹಾಡ್ಕೊಂಡು ಹೋಗೋ ಥರ ಇರೋದಿಲ್ಲ. ಒಳ್ಳೇದಾಗತ್ತೆ. ಇಬ್ಬರೂ ನಾಯಕರ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಒಟ್ಟಿಗೆ ಸಾಗಬೇಕು. ಇಂಥ ಕಾರಣಕ್ಕೋಸ್ಕರನೇ ಇರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷ್ ಅವರ ಜೊತೆಯಲ್ಲಿ ಒಡ ಹುಟ್ಟಿದವರು ಅಂತಹ ಸಿನಿಮಾ ಮಾಡಿದ್ದು. ಅವತ್ತಿನ ದಿನಗಳನ್ನು ಈಗಲೂ ಕೂಡ ಮೆಲುಕು ಹಾಕುವಂತಹ ರೀತಿಯಲ್ಲಿ ಈ ನಾಯಕರು ಕೂಡ ಒಂದಾದ್ರೆ ಇನ್ನೂ ಸಖತ್ತಾಗೇ ಇರುತ್ತೆ. 8ನೇ ಸುದ್ದಿ, ಟ್ರಂಪ್ಗೆ ಮೋದಿ, ರಷ್ಯಾ, ಚೀನಾ ಖುದ್ದು. ಚೀನಾದ ಚಿಯಾನ್ಜಿನ್ನಲ್ಲಿ ನಡೆಯುತ್ತಿರುವ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ನಡೆಯುತ್ತಿದೆ. 3 ಪ್ರಮುಖ ಯುರೋಪಿಯನ್ ಶಕ್ತಿಗಳಾದ ಭಾರತ, ರಷ್ಯಾ ಮತ್ತು ಚೀನಾ ತಮ್ಮ ಏಕತೆ ಮತ್ತು ಶಕ್ತಿಯನ್ನು ಪ್ರದರ್ಶಿಸಲು ಮತ್ತು ಅಮೆರಿಕದಲ್ಲಿನ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಬಲವಾದ ಸಂದೇಶವನ್ನು ಕಳಿಸಲು ಇದು ವೇದಿಕೆಯಾಗಿದೆ. ಒಗ್ಗಟ್ಟಾಗಿ ಕಾಣಿಸಿಕೊಂಡ ರಷ್ಯಾ ಅಧ್ಯಕ್ಷ ಪುಟಿನ್, ಚೀನಾ ಅಧ್ಯಕ್ಷ ಜಿಂಗ್ಪಿಂಗ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಪರಸ್ಪರ ಅಪ್ಪಿಕೊಂಡು ಹಸ್ತಲಾಘವ ನೀಡಿ ನಗುತ್ತಾ ತಮಾಷೆ ಮಾಡುತ್ತಾ ಬಹಳ ಆತ್ಮೀಯವಾಗಿ ಕಾಣಿಸಿಕೊಂಡರು. ಈ ವೇಳೆ ಅಲ್ಲೇ ನಿಂತಿದ್ದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಡೆ ತಿರುಗಿಯೂ ನೋಡದೆ ಅವರು ನಡೆದು ಹೋದರು. ಇದರಿಂದ ಪಾಕ್ ಪ್ರಧಾನಿಗೆ ಮುಖಭಂಗವಾಯಿತು. ಸಾಮಾನ್ಯ, ಸಹಜ. ರಷ್ಯಾದ ತೈಲ ಖರೀದಿಸಿದ್ದರಿಂದಲೇ ಭಾರತದ ಮೇಲೆ ಹೆಚ್ಚುವರಿ 25% ತೆರಿಗೆ ವಿಧಿಸಿದ್ದ ಅಮೆರಿಕ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಶೃಂಗಸಭೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನಿದ್ದೆಗೆಡಿಸಿದ್ದಾರೆ. ಅಮೆರಿಕದ ಶತ್ರು ದೇಶವೆಂದೇ ಗುರುತಿಸಲ್ಪಟ್ಟಿರುವ ಚೀನಾ, ರಷ್ಯಾ ಅಧ್ಯಕ್ಷರ ಜೊತೆ ಮೋದಿ ಬಹಳ ಆತ್ಮೀಯವಾಗಿ ಕಾಣಿಸಿಕೊಳ್ಳುತ್ತಿರುವುದು ಮತ್ತು ಎರಡೂ ದೇಶಗಳ ಜೊತೆ ಭಾರತದ ಸಂಬಂಧ ಗಟ್ಟಿಗೊಳ್ಳುತ್ತಿರುವುದು ಅಮೆರಿಕಾಗೆ ನುಂಗಲಾರದ ತುತ್ತಾಗಿದೆ. ಇನ್ನು 9ನೇ ಸುದ್ದಿ, ಅಫ್ಘಾನಿಸ್ತಾನದಲ್ಲಿ ಭಯಾನಕ ಭೂಕಂಪ. ಸುಮಾರು 800 ಜನರು ಸಾವನ್ನಪ್ಪಿದ್ದಾರೆ. 370 ಕಿಲೋಮೀಟರ್ ದೂರದಲ್ಲಿ ಕಂಪನದ ಅನುಭವ ಆಗಿದೆ. ಸೋಮವಾರ ಬೆಳಗಿನ ಜಾವ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 6.0 ತೀವ್ರತೆ ದಾಖಲಾಗಿದ್ದು, ಇದರ ಪರಿಣಾಮ ಕನಿಷ್ಠ 800ರಿಂದ 900 ಮಂದಿ ಸಾವನ್ನಪ್ಪಿದ್ದಾರೆ. 1300ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಕಂಪನದಿಂದ ಅನೇಕ ಮನೆಗಳ ಛಾವಣಿಗಳು ಕುಸಿದು ಬಿದ್ದಿದ್ದು ಜನರು ಸಾವಿಗೀಡಾಗಿದ್ದಾರೆ. ಗಾಯಗೊಂಡವರಲ್ಲಿ ಹೆಚ್ಚಿನವರು ಮಕ್ಕಳು ಎಂದು ವರದಿಯಾಗಿದೆ. ಭೂಕಂಪದ ತೀವ್ರತೆ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ವರೆಗೂ ಅನುಭವವಾಗಿದ್ದು, ಭಾರತದಲ್ಲಿ ದೆಹಲಿ, NCR ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಕಟ್ಟಡಗಳು ನಡುಗಿವೆ. ಭಾರತದಲ್ಲಿ ಯಾವುದೇ ಹಾನಿ ಸಂಭವಿಸಿಲ್ಲ. ಇನ್ನು 10ನೇ ಸುದ್ದಿ, ಮುಂದಿನ 5 ದಿನಗಳು ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 6ರವರೆಗೆ ಭಾರಿ ಮಳೆಯಾಗಲಿದೆ. ಹೀಗಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕಳೆದ 2-3 ದಿನಗಳಿಂದ ಮೋಡ ಕವಿದ ವಾತಾವರಣವಿದ್ದು ಶೀತ ಗಾಳಿ ಬೀಸುತ್ತಿದೆ. ಬೆಂಗಳೂರು ನಗರದಲ್ಲಿ ಗರಿಷ್ಠ ತಾಪಮಾನ 29 ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ ಇದ್ದು, ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ನಿರೀಕ್ಷೆ ಇದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 2 ಹಾಗೂ 3ರಂದು ಭಾರೀ ಮಳೆಯಾಗಲಿದೆ ಎಂದು IMD ತಿಳಿಸಿದೆ. ಮುಂಜಾಗ್ರತೆಗಾಗಿ ಕರಾವಳಿ ಜಿಲ್ಲೆಗಳ ಎಲ್ಲ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ತೀರ ಪ್ರದೇಶದ ಜನರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ದೇಶದ ಹಲವೆಡೆ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಲಿದ್ದು, ಕರ್ನಾಟಕದಲ್ಲಿ ಕೂಡ ಭಾರೀ ಮಳೆ ನಿರೀಕ್ಷಿಸಲಾಗಿದೆ. ಪ್ರತಿದಿನ ಇದೇ ರೀತಿ ಸುಮಾರು 10 ಸ್ಟೋರಿಗಳನ್ನು, ಇಂಪಾರ್ಟೆಂಟ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇವತ್ತಿನಿಂದ ನಡೆಯುತ್ತೆ.
ಧನ್ಯವಾದ. ಶುಭರಾತ್ರಿ.